ಬೇಲೂರು ತಾಲೂಕಿನ ಅರೇಹಳ್ಳಿ ಸುತ್ತಮುತ್ತ ದಿನನಿತ್ಯ ಕಾಡಾನೆ ಹಾವಳಿ ಹೆಚ್ಚಾಗುತ್ತಿದ್ದು ರೈತರು ತೋಟದ ಕೂಲಿ ಕಾರ್ಮಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಸಾಗಿಸುವ ಕ್ಲಿಷ್ಟಕರ ಪರಿಸ್ಥಿತಿಯ ನಡುವಿನಲ್ಲಿಯೇ ಮತ್ತೊಂದು ಘಟನೆ ನಡೆದಿದೆ. ಕೆಲ ದಿನಗಳ ಹಿಂದೆ ಆಟೋ ಮೇಲೆ ದಾಳಿ ನಡೆಸಿದಂತೆ ಇಂದು ಬೆಳಗ್ಗೆ ಸುಮಾರು 7ರ ಸಮಯದಲ್ಲಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ವಾಚ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಮಾರು 55 ವರ್ಷದ ಡೆಸಿನ್ ಡಿಸೋಜಾ ಎಂಬುವರು ಕಾರ್ಯನಿಮಿತ್ತ ಮಲಸಾವರಕ್ಕೆ ತನ್ನ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ವೇಳೆ ಕಲ್ಲಂಗಡಿ ತಿರುವಿನಲ್ಲಿ 2 ಕಾಡಾನೆಗಳು ಕಾಣಿಸಿಕೊಂಡಿದ್ದು ಇದನ್ನು ಕಂಡು ತಕ್ಷಣ ಬೈಕನ್ನು ತಿರುಗಿಸುವ ವೇಳೆ ಒಂಟಿ ಕಾಡಾನೆಯೊಂದು ಬೈಕನ್ನು ಎಳೆದಾಡಿ ತನ್ನ ಸೊಂಡಿಲಿನಿಂದ ಅವರ ಮೇಲೆ ತಿವಿದು ಅಲ್ಲಿಂದ ಕಾಲ್ಕಿತ್ತಿದೆ. ನಂತರ ಸ್ಥಳೀಯರು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ನಮ್ದವರಿಂದ ಬಂದು ಈಗ ಅವರು ಅರಳಿ ನಿಂಗೆ ಹೋಗ್ತಿದ್ದವರು ವಾಪಸ್ ತಿರುಗಿಸಿ ಹಿಂಗೆ ಮಾಡ್ಬೇಕಾದ್ರೆ ಆನೆ ಹಿಂಗೆ ಮಾಡಿ ಈ ಥರ ನೀವು ನಾನು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಬೆಳಗ್ಗೆನೆ ಮುಂದುವರಿಸ್ತಾ ಇದ್ದೆ ಅವಾಗ ಇದಾಗಿದೆ. ಎಷ್ಟು ಆನೆ? ಎರಡು ಯಾವ ಕಡೆ ಹೋಗಿದೆ ಈಗ? ಈಗ ಹಿಂಗೆ ಹೋಯ್ತು ಈ ಕಡೆಗೆ ಅವ್ರಿಗೆ ಪೆಟ್ಟಾಗಿದೆಯಾ? ಪೆಟ್ಟಾಗಿದೆ ಕೈ ಫ್ಯಾಕ್ಚರ್ ಆಗಿದೆ ಅವ್ರಿಗೆ. ಎಲ್ಲಿದ್ದಾರೆ ಅವ್ರಿಗೆ? ಲಾಸ್ ಅಂತ ಈಗ ಆನೆ ಈ ಕಡೆ ಟಾಟಾ ಕೆಳಗೆ ಹೋಯ್ದಲ್ಲ ಆನೆಗೆ ಫುಲ್ಲು ಕೆಳಗೆ ಹೋಗಿ